ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದ ಡೊಮೆಸ್ಟಿಕ್ ಗ್ಯಾಸ್ ಅಭಾವಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ಹೆಚ್ಚಾಗಿದ್ದಕ್ಕೆ ಜನರು ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಗುಡ್ಡಗಾಡು ಪ್ರದೇಶ ಹಾಗೂ ಜಮೀನಿನಲ್ಲಿ ಸೌದೆ ಸಂಗ್ರಹ ಮಾಡ್ತಾ ಇದ್ದು ಸುಡುವ ಬಿಸಿಲನ್ನು ಕೂಡ ಲೆಕ್ಕಿಸದೆ ಒಣ ಸೌದೆಗಳನ್ನ ತರ್ತಾ ಇದ್ದಾರೆ. ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ಸೌದೆಗಾಗಿ ಹುಡುಕಾಡ್ತಾ ಇದ್ದು ಸಮಸ್ಯೆ ಬಗೆಹರಿಸುವಂತೆ ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನೋಡ್ಲತ್ತೀರಿ ಎಲ್ಲ ಕಷ್ಟ, ನಮ್ಮ ಕಷ್ಟ ನೋಡಿ ಈಗ ಹಂಗೆ ಮಾಡ್ತೀರಿ ಸರ್. ಈಗ ನೋಡ್ರಿ ಈಗ ಬಾರ ಆಗ್ಲತ್ತದ, ಒಂದಾಗ್ಲದ. ನಾ ಯಾವಾಗ ಈ 2 ಸನ 10 ಸನ ಗ್ಯಾಸಿನ ಲೈನಿನಾಗ ನಿಂತು ಈಗ ಬಂದು ಕಡ್ಗೆ ಹಾಕೊಳತ್ತಿದ್ದೇವ್ರಿ ಸರ್. ನಾವು ಯಾವಾಗ ಮಾಡಬೇಕು ಮತ್ತು ಕೂಲಿಗೆ ಯಾವಾಗ ಹೋಗಬೇಕು? ನಮ್ಗೆ ತೋಲ್ ಕಷ್ಟ ಆಗ್ಲತ್ತದ್ರಿ ಸರ್. ಜರ ನಮ್ಗೆ ಗ್ಯಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ತೋಲ್ ಆಗ್ಲತ್ತದ್ರಿ ಸರ್. ನಮ್ಗೆ ಇಂಥ ವಯಸ್ಸದಾಗ ಈ ಟೈಮ್ ಕಡ್ಗಿ ಯಾವಾಗ ಒಯ್ದು ನಾವು ಯಾವಾಗ ಊಟ ಮಾಡಿ ಉಣ್ಬೇಕು? ಗ್ಯಾಸ್ ಇದ್ದು ನಾವು ಯಾವಾಗ ಭೀ ಮಾಡಿ ಉಣ್ತಿದ್ದೇವೆ ರೀ ಸರ್. ಎಲ್ಲರ ದಂಧ್ಯಾಗ ಟಪ್ಪಂತ ಹೋಯ್ತಿದ್ದೆವು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈಗ ಹೋಗ್ಲಾಕ್ ಭೀ ಆಗಲ್ಲ ಹೊಂಟದ. ಅದು ಟೈಮಿಗೆ ಟೈಮ್ ಬುಕ್ ಮಾಡಿದ್ರಿ. ಒಂದೊಂದು ತಿಂಗಳು ಬುಕ್ ಮಾಡ್ರಿ, 1 ತಿಂಗಳು ತಿರ್ಸ್ಲತ್ತ ನಾಳೆ ತಗೋರಿ ಈಗ ತಗೋತ ತೋಲ್ ಕಷ್ಟ ನಡದ. ಗ್ಯಾಸಿಂದು ಬಿಸಿಲಾಗ ಬಂದು ಕಡಿಗೆ ಒಯ್ಬೇಕಾಗ್ತದ. ಟೈಮಿಗೆ ಊಟ ಆಗಲ್ಲ ಹೊಂಟದ. ಸಾಲಿ ಹುಡುಗರು ಟೈಮಿಗೆ ಮೇಂಟೈನ್ ಮಾಡೋದು ಹೊಂಟಿದ. ಗ್ಯಾಸಿನ ತೋಲ್ ಪ್ರಾಬ್ಲಮ್ ನಡತದ. 15 ದಿನ ತಿರ್ಸತ್ತ. ಗ್ಯಾಸಿಗೆ 5 ಬರ್ತಾವ, ನಾಳೆ ಬಂತಾವ ಖಾಲಿ. ಮತ್ತು ಮ್ಯಾಗಿನ ಗ್ಯಾಸ್ ಕ್ಯಾರೇಜ್ ಸೇರಿ ಬರ್ತಾವ, ಕೊಡತ್ತಾವ, ಪಿರೇ ಕೊಡತ್ತಾವ. 100-150 ರೂಪಾಯಿ ಹೆಚ್ಚಿಗೆ ತೊಗೊಂಡು ತೋಲ್ ಕಷ್ಟ ಮಾಡತ್ತದ.